ಹಾಯ್ ವೆಲ್ಕಮ್ ಬ್ಯಾಕ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ಲಿ ಯಾರೆಲ್ಲ ರೀಸೆಂಟ್ ಟೈಮ್ಸಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನನ್ನ ವೀಡಿಯೋ ನೋಡ್ತಾ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಸೊ ದಟ್ ಎನ್ಕರೇಜಿಂಗ್ ಆಗಿರುತ್ತೆ. ಆ್ಯಂಡ್ ದೆನ್ ಇವತ್ತು ಮತ್ತೊಂದು ಹಾಲ್ ಜೊತೆ ಬಂದಿದ್ದೀನಿ. ಅಮೆಝಾನಲ್ಲಿ ಕೆಲವು ಪ್ರಾಡಕ್ಟ್ಸ್ನ ಶಾಪ್ ಮಾಡಿದ್ದೆ. ಮೇನ್ಲಿ ಲೈಕ್ ಕ್ವಾಡ್ ಸೆಟ್ಸ್ ಆಗಲಿ ಅಥವಾ ಟಾಪ್ಸ್ ಆ್ಯಂಡ್ ದೆನ್ ಗೌನ್ಸ್ ಆರ್ ಫ್ರಾಕ್ಸ್ ಥರ ಅಂಥದ್ದು. ಕುರ್ತೀಸ್ ಯಾವುದೂ ಇಲ್ಲ ಈ ಸತಿ. ಪಲಾಜೋ ಸೆಟ್ಸ್ ಇದೇ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡುವಂಥ ಇಂಡೋ ವೆಸ್ಟರ್ನ್ ಥೀಮಲ್ಲಿ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಒನ್ ಮೊದಲನೇದಾಗಿ ಇದು ಒಂದು ಟಾಪ್. ಇದನ್ನು ನಾನು ಟ್ರೈ ಮಾಡಿದೆ. ಆ್ಯಕ್ಚುಲಾಗಿ ಇದು ಎಕ್ಸ್ಚೇಂಜ್ ಮಾಡಿದೆ. ಫಸ್ಟ್ ಎಮ್ ತೊಗೊಂಡ್ಬಿಟ್ಟಿದೆ. ಎಮ್ ತೊಗೊಂಡ್ರೆ ನನಗೆ ತುಂಬ ಲೂಸ್ ಆಗಿತ್ತು ಅಂತ ಹೇಳಿಬಿಟ್ಟು ದೆನ್ ನೆಕ್ಸ್ಟ್ ಮತ್ತೆ ಎಕ್ಸ್ಚೇಂಜ್ ಮಾಡಿ ಎಸ್ ತೊಗೊಂಡೆ. ಸೈಜ್ ಮತ್ತೆ ಚೆಕ್ ಮಾಡಿದ್ರೆ ಪರ್ಫೆಕ್ಟ್ ಆಗಿತ್ತು. ಎಸ್, ಇದು ಸ್ಯಾಟನ್. ಈ ಥರ ಇದೆ. ತುಂಬ ಸ್ಟೈಲಿಶ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ನಾನು ಟ್ರೈ ಮಾಡಬೇಕಾದ್ರೆ ಇದನ್ನ ಸ್ಲೀವ್ಸ್ ಫೋಲ್ಡ್ ಮಾಡಿದೆ. ನನಗೆ ಫೋಲ್ಡ್ ಮಾಡೋಕ್ಕೆ ಇಷ್ಟ. ಫುಲ್ ಸ್ಲೀವ್ಸ್ ಇದ್ದರೆ ಫೋಲ್ಡ್ ಮಾಡೋಕ್ಕೆ ಇಷ್ಟ. ಸೊ ಇದು ಶರ್ಟ್ ಟೈಪ್ ಇರೋವಂಥ ಟಾಪ್. ಕಂಪ್ಲೀಟ್ ಫ್ರಂಟಲ್ಲಿ ಬಟನ್ಸ್ ಇದೆ. ಕಂಪ್ಲೀಟಾಗಿ ಓಪನ್ ಮಾಡ್ಕೊಬೋದು. ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಈ ಥರ ಇದೆ. ಪ್ರಿಂಟ್ಸ್, ಕಲರ್ಸ್ ಆ್ಯಂಡ್ ದೆನ್ ಲೈಕ್ ಫ್ಯಾಬ್ರಿಕ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ರ್ಯಾಂಡ್ ಬಂದುಬಿಟ್ಟು ಪಾಪ್ ವಿಂಗ್ಸ್ ಅಂತ ಹೇಳಿಬಿಟ್ಟು ನಾನು ತಗೊಂಡಿರೋ ಸೈಜ್ ಎಸ್. ಬ್ರ್ಯಾಂಡ್ ಬಂದು ಪಾಪ್ ವಿಂಗ್ಸ್ ಅಂತ ಹೇಳಿದೆ. ಎಸ್, ಪಾಪ್ ವಿಂಗ್ಸ್ ಅಂತ ಹೇಳಿದೆ. ನಾನು ತೊಗೊಂಡಿರೋದು ಎಸ್ ಸೈಜ್. ಲೈಕ್ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದನ್ನು ಯಾವುದ್ರ ಜೊತೆಗೆ ಪೇರ್ ಮಾಡ್ಕೊಬೋದು ಅಂತ ಹೇಳಿದರೆ ಜನರಲಾಗಿ ಬ್ಲ್ಯಾಕ್ ಜೊತೆ ಎಲ್ಲನೂ ಸೂಟ್ ಆಗುತ್ತೆ. ಸೊ ಬ್ಲ್ಯಾಕ್ ಪಲಾಜೋಸ್ ಜೊತೆ ಮಾಡ್ಕೋಬೋದು ಅಥವಾ ಜೀನ್ಸಲ್ಲೂ ನಾರ್ಮಲ್ ಆಗೂ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇಂಡೋ ವೆಸ್ಟರ್ನ್ ಟೈಪ್ ಸ್ವಲ್ಪ ಸ್ಟೈಲಿಶ್ಗೆ ಅಂತ ಹೇಳ್ಬಿಟ್ಟು ಪಲಾಜೋಸ್ ಜೊತೆ ಪೇರ್ ಮಾಡ್ಕೊತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಪಲಾಜೋ ಒರೇಲಿಯಾ ಬ್ರ್ಯಾಂಡ್. ಎಸ್, ಈ ಪಲಾಜೋ ಬಂದ್ಬಿಟ್ಟು ಒರೇಲಿಯಾ ಬ್ರ್ಯಾಂಡ್ ಅವ್ರದ್ದು. ಸ್ಮಾಲ್ ಸೈಜ್ ಎಸ್ ತೊಗೊಂಡಿರುವಂಥದ್ದು. ಇದು ಲೈಕ್ ವೈಡ್ ಲೆಗ್ ಪಲಾಜೋ. ಎಸ್, ಇಷ್ಟಗಲ ಇದೆ. ಒಂದು ಲೆಗ್ ಬಂದ್ಬಿಟ್ಟು ಲೈಕ್ ನೀವು ಹಾಕ್ಕೊಂಡ್ರೆ ಗೊತ್ತಾಗಲ್ಲ, ಇದು ಸ್ಕರ್ಟ್ ಥರನೇ ಅನ್ಸುತ್ತೆ. ಬಟ್ ಪಲಾಜೋ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನಾನು ಆ್ಯಕ್ಚುಲಾಗಿ ಇದನ್ನು ಇದ್ರ ಜೊತೆ ಪ್ಯಾರಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಿಕಾಸ್ ಇದರಲ್ಲೂ ಲ್ಯಾವೆಂಡರ್, ವೈಲೆಟ್ ಈ ಥರನೂ ಇತ್ತು. ಸೊ ಎಸ್, ಇದರಲ್ಲೂ ಲ್ಯಾವೆಂಡರ್, ವೈಲೆಟ್ ಈ ಥರ ಇದೆ. ಪ್ಲಸ್ ಟಾಪಲ್ಲೂ ಲ್ಯಾವೆಂಡರ್ ಇದೆ. ಇದೂ ಲ್ಯಾವೆಂಡರ್. ಅದ್ರ ಜೊತೆಗೆ ಇದು ಸ್ಯಾಟನ್ ಟಾಪ್. ಹಾಗೆ ಇದರಲ್ಲಿ ನೀವು ಹತ್ತಿರದಿಂದ ನೋಡ್ಬೋದು ಲೈಕ್ ಸಣ್ಣದಾಗಿ ಗೋಲ್ಡನ್ ಸ್ಟ್ರೈಪ್ಸ್ ಇದೆ. ಅದು ತುಂಬಾ ಶೈನಿ, ಈ ಸ್ಯಾಟನ್ಗೆ ಮ್ಯಾಚ್ ಆಗೋ ಥರ ತುಂಬಾ ಶೈನಿ ಆಗಿದೆ. ಆ್ಯಂಡ್ ಪ್ರೈಸ್ ತುಂಬಾ ರೀಸನಬಲ್ ಆಗಿತ್ತು. ನಾನು ತೊಗೊಬೇಕಾದ್ರೆ ಡಿಸ್ಕೌಂಟ್ಸ್ ಇದ್ದಿದ್ದರಿಂದ ತುಂಬಾ ರೀಸನಬಲ್ ಆಗಿತ್ತು. ಪಾಕೆಟ್ಸ್ ಇಲ್ಲ ಇದಕ್ಕೆ. ಓಕೆ, ಇಲ್ಲ, ಇದಕ್ಕೆ ಪಾಕೆಟ್ಸ್ ಇಲ್ಲ. ಫ್ರಂಟಲ್ಲಿ ಹೀಗೆ ಪ್ಲೇನ್ ಇದೆ ಆ್ಯಂಡ್ ಬ್ಯಾಕಲ್ಲಿ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಲೈಕ್ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಹಾಕ್ಕೊಂಡಿದ್ರದ್ದು ನಾನು ಕ್ಲಿಪ್ಪಿಂಗ್ಸ್ ಆಗಲಿ ವಿಡಿಯೋ ಆಗಲಿ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇದು ಫಸ್ಟ್ ಒನ್. ಅಂದರೆ ಇದು ಟೂ ಡಿಫ್ರೆಂಟ್. ಇದು ಒಂದು ಪಾಪ್ ವಿಂಗ್ಸ್ ಅಂತ ಬ್ರ್ಯಾಂಡಿಂದ, ಇನ್ನೊಂದು ಒರೇಲಿಯಾ ಅಂತ ಬ್ರ್ಯಾಂಡಿಂದ. ಎರಡೂ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊತಾ ಇರೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಇದು ಆ್ಯಕ್ಚುಲಾಗಿ ಪಲಾಜೋ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ. ಇದು ಬಂದ್ಬಿಟ್ಟು ಗೋ ಕಲರ್ಸಿಂದ. ಪಲಾಜೋ ಬಂದು ಗೋ ಕಲರ್ಸಿಂದ. ಇದಕ್ಕೆ ಹಿಂದೆ ಐ ಥಿಂಕ್ ಲಾಸ್ಟ್ ಹಾಲ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಫುಲ್ ಲೆಂತ್ ಇದೆ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಗೋ ಕಲರ್ಸ್ ಡೆಫಿನೆಟಾಗಿ ಬ್ರ್ಯಾಂಡ್ದು ಕ್ವಾಲಿಟಿ ಚೆನ್ನಾಗಿ ಇರುತ್ತೆ. ಇದು ಪಲಾಜೋ. ಇದನ್ನು ಯಾಕೆ ಇವತ್ತು ಮತ್ತೆ ತೋರಿಸ್ತಿದ್ದೀನಿ ಅಂತ ಹೇಳಿದರೆ, ನಾನು ಇದನ್ನು ಇದ್ರ ಜೊತೆಗೆ ಮ್ಯಾಚ್ ಮಾಡ್ತಿರೋದ್ರಿಂದ ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಇದ್ರದ್ದು ನಾನು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ಇದ್ರ ಜೊತೆಗೆ ಪೇರ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಇವತ್ತು ತೊಗೊಂಡಿರೋದ್ರಲ್ಲಿ ಇದು ಬೆಸ್ಟ್ ಫನ್ ಅಂತ ಹೇಳಿ ಅನ್ಬೋದು. ದ ಫೇಮ್ ಫಾರ್ ಎವರ್ ಅಂತ ಹೇಳಿಬಿಟ್ಟು ಬ್ರ್ಯಾಂಡ್. ಐ ಥಿಂಕ್ ಇದು ಲೈಫ್ ಸ್ಟೈಲ್ ಅವ್ರದ್ದು. ಸೊ ವೈಟ್ ಇದೆ, ಲೈಕ್ ಪಿಸ್ತಾ ಗ್ರೀನ್ ಇದೆ, ಲೈಕ್ ಲೈಟ್ ಬೀಚ್ ಕಲರ್ ಇದೆ. ಈ ಬೀಚ್ ಕಲರ್ ಇದ್ರ ಜೊತೆಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಇವತ್ತು ಪ್ಯಾರಪ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್ ಇದೆ ಈ ಥರ. ಲೈಕ್ ಉಲ್ಲನ್, ಇದು ಪ್ಯೂರ್ ಉಲ್ಲನ್ ವಿಂಟರ್ಗೆ ಅಂತ ಹೇಳಿ ಆಗುತ್ತೆ. ಬಟ್ ಇದು ತುಂಬ ದೊಡ್ಡ ದೊಡ್ಡ ಹೋಲ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಈವನ್ ಸಮ್ಮರಲ್ಲಿ ಯೂಸ್ ಮಾಡಿದ್ರೂ ನಡೆಯುತ್ತೆ ಅಂತ ಹೇಳಿ ಅನಿಸುತ್ತೆ. ಆ ಥರ ಇದೆ. ಲೈಕ್ ತುಂಬಾ ಚೆನ್ನಾಗಿದೆ ಇದು ಫ್ಯಾಬ್ರಿಕ್. ಆ್ಯಂಡ್ ಇದು ಬಟ್ ಎಲ್ಲ ಪ್ರಾಡಕ್ಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ನೀವು ಡೆಫಿನೆಟಾಗಿ ನೋಡು. ಆ್ಯಂಡ್ ಇದನ್ನು ನಾನು ಹಾಕ್ಕೊಂಡು ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಪಿಕ್ಚರ್ಸ್ ಆದರೂ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ಇದು ಮತ್ತೊಂದು ಪಲಾಜೋ. ಆ್ಯಕ್ಚುಲಾಗಿ ಡಿಫ್ರೆಂಟ್ ಕಲರ್ಸ್ ಆಫ್ ಪಲಾಜೋಸ್ ಇದ್ದರೆ, ಇವಾಗ ನಮಗೆ ಡಿಫ್ರೆಂಟ್ ಬಾಟಮ್ಸ್ ಇದ್ದರೆ ಅಥವಾ ಡಿಫ್ರೆಂಟ್ ಕಲರ್ಸ್ ಆಫ್ ಜೀನ್ಸ್ ಇದ್ದರೆ ನಾವು ಹೇಗೆ ಟಾಪ್ಸಲ್ಲಿ ಮ್ಯಾಚ್ ಮಾಡ್ಕೊಬೋದು, ಅದೇ ಥರ ಪಲಾಜೋ ಕಲೆಕ್ಷನ್ಸ್ನ ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಏನಕ್ಕೆ ತೊಗೊಂಡೆ ಅಂದರೆ 11 ಬ್ರ್ಯಾಂಡಿಂದ. ಇದು 11 ಬಂದ್ಬಿಟ್ಟು
11 ಬಂದ್ಬಿಟ್ಟು ಆರೆಲಿಯಾ ಅವ್ರದ್ದೇ ಇನ್ನೊಂದು ಬ್ರ್ಯಾಂಡ್, ಸಿಸ್ಟರ್ ಬ್ರ್ಯಾಂಡ್ಸ್ ಅಂತ ಹೇಳಿ ಅಂತಾರಲ್ಲ ಅದೇ ಥರ. ಇದು ಕ್ರಾಪ್ಡ್ ಪಲಾಜೋ, ತುಂಬ ವೈಡ್ ಅಲ್ಲ ಬಟ್ ಮೀಡಿಯಮ್ ಆಗಿದೆ. ವೈಡ್ ಅಂದರೆ ತುಂಬ ಫ್ಲೇರ್ಡ್ ಇಲ್ಲ, ವೈಡ್ ಲೆಗ್ ಅಂತಲೇ ಹೇಳಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ 11 ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಬ್ಲ್ಯಾಕ್ದು ಲೈಕ್ ಪಲಾಜೋ ತೋರಿಸಿದ್ದೆ. ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇದು ಬಂದು ಅಗೇನ್ ಪಾಕೆಟ್ಸ್ ಇದೆ, ಎರಡೂ ಕಡೆ ಪಾಕೆಟ್ಸ್ ಇದೆ, ತುಂಬ ಸ್ಟೈಲಿಶ್ ಆಗಿರುತ್ತೆ. ನನಗೆ ಎರಡೂ ಕಡೆ ಪಾಕೆಟ್ಸ್ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಲೈಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದ್ರದ್ದು ಕ್ವಾಲಿಟಿ ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಕಲರ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಇದು ನೇವಿ ಬ್ಲೂ. ಎಸ್, ಹತ್ತಿರದಿಂದ ಗೊತ್ತಾ, ಬಿಕಾಸ್ ನೇವಿ ಬ್ಲೂ ಕೆಲವೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ, ಬ್ಲ್ಯಾಕ್ಗೂ ನೇವಿ ಬ್ಲೂ. ಎಸ್, ಇದು ನೇವಿ ಬ್ಲೂ. ಇದನ್ನು ಬೇರೆ ಯಾವುದೇ ಟಾಪ್ ಜೊತೆಗಾದರೂ ಪ್ಯಾರಪ್ ಮಾಡ್ಕೊಬೋದು. ಎಸ್, ಈ ಥರನೂ ಪ್ಯಾರಪ್ ಮಾಡ್ಕೊಬೋದು. ಸೊ ಹಾಗಾಗಿ ಇದೊಂದು ಪಲಾಜೋ ತೊಗೊಂಡೆ. ಆ್ಯಂಡ್ ದೆನ್ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಜನಸ್ಯಾ ಬ್ರ್ಯಾಂಡ್. ಜನಸ್ಯಾ ನನ್ನ ಒಂದು ಫೇವ್ರೆಟ್ ಬ್ರ್ಯಾಂಡ್ ಆ್ಯಕ್ಚುಲಾಗಿ. ಇಂಡೋಯರಾ, ಜನಸ್ಯಾ, ಸಾಂಗ್ರಿಯಾ ಇದೆಲ್ಲ ನನಗೆ ಫೇವ್ರೆಟ್ ಬ್ರ್ಯಾಂಡ್ಸ್. ಜನಸ್ಯಾದು ಇದು ಪ್ರಾಡಕ್ಟ್. ಆರ್ಡರ್ ಮಾಡಬೇಕಾದ್ರೆ ಕಲರ್ ಈ ಥರ ಇರಲಿಲ್ಲ ಆ್ಯಕ್ಚುಲಾಗಿ, ಲೈಕ್ ವೆಬ್ಸೈಟಲ್ಲಿ ಪಿಕ್ಚರ್ಸ್ ನೋಡಬೇಕಾದ್ರೆ. ಬಟ್ ಬಂದಿರೋ ಕಲರ್ ತುಂಬಾ ಚೆನ್ನಾಗಿದೆ. ಅಂದರೆ ಲೈಕ್ ಲೈಟಿಂಗ್ಗೆ ಸ್ವಲ್ಪ ಡಿಫರ್ ಆಗುತ್ತೆ ಅಲ್ಲ. ಪ್ಯೂರ್ ಕಾಟನ್ ಇದು, ತುಂಬಾ ಸಾಫ್ಟಾಗಿ ಇದೆ, ಒಳ್ಳೆ ಲೈನಿಂಗ್ ಫ್ಯಾಬ್ರಿಕ್ ಥರ ಇದೆ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಅಷ್ಟು ತೆಳ್ಳಗಿದೆ. ಎಸ್, ಇದು ಫ್ರಾಕ್ ಆ್ಯಕ್ಚುಲಾಗಿ. ಈ ಥರ ಸೆಂಟ್ರಲ್ಲಿ ಈ ಥರ ಇದೆ, ಫ್ರಂಟಲ್ಲಿ ನಿಮಗೆ ಬಟನ್ಸ್ ಕೊಟ್ಟಿದ್ದಾರೆ. ಇದು ಕ್ಲೋಸ್, ಫಸ್ಟ್ ಒನ್ ಮಾತ್ರ ಓಪನ್ ಮಾಡೋ ಥರ ಇದೆ ಆ್ಯಂಡ್ ಉಳಿದಿದ್ದೆಲ್ಲ ಕ್ಲೋಸ್ಡ್. ಸ್ಲೀವ್ಲೆಸ್ ಇದು, ಇದಕ್ಕೆ ಎಕ್ಸ್ಟ್ರಾ ಸ್ಲೀವ್ಸ್ ಅಂತ ಏನೂ ಕೊಟ್ಟಿಲ್ಲ. ಬಟ್ ಸ್ಲೀವ್ಸ್ ಹತ್ರ ಈ ಥರ ಲೈಟ್ ಸ್ಕೈ ಬ್ಲೂದು ಥ್ರೆಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಸಣ್ಣ ಸಣ್ಣ ಗ್ಯಾದರಿಂಗ್ ಸ್ಟಿಚ್ ಆಗಿದೆ, ತುಂಬ ಏನು ಫ್ಲೇರ್ ಇಲ್ಲ, ಗ್ಯಾದರಿಂಗ್ ಸ್ಟಿಚ್ ಇದೆ. ಥ್ರೂ ಔಟ್ ದಿ ಡ್ರೆಸ್ ಈ ಥರ ಒಂದು ಬಟನ್ಸ್ ಕೊಟ್ಟಿದ್ದಾರೆ, ವುಡನ್ ಬಟನ್ಸ್. ಆ್ಯಂಡ್ ಕೊನೆಯಲ್ಲಿ ಈ ಥರ ಫ್ರಿಲ್ಸ್ ಇದೆ. ಎಸ್, ಇದಕ್ಕೆ ಲೈನಿಂಗ್ ಬಂದಿದೆ, ಬಟ್ ಲೈನಿಂಗ್ ಇದ್ರೂ ಇದು ತುಂಬ ತೆಳುವಿದೆ. ಎಸ್, ಇದು ಎಕ್ಸ್ಟ್ರಾ ಲೈನಿಂಗ್, ಬಟ್ ಲೈನಿಂಗ್ ಇದ್ರೂ ಈ ಡ್ರೆಸ್ ಸ್ವಲ್ಪ ಜಾಸ್ತಿನೇ ತೆಳುವಿದೆ. ಪ್ರಾಬ್ಲಿ ಒಳಗಡೆ ನಾವು ಎಕ್ಸ್ಟ್ರಾ ಸ್ಪೆಗಟಿ ಆಗಲಿ ಇಲ್ಲ ಅಂತ ಹೇಳಿ ಅಂದರೆ ಒಳಗಡೆ ಚಿಕ್ಕದು ಒಂದು ಸ್ಕರ್ಟ್, ಡ್ರೆಸ್ಸದು ಸ್ಕರ್ಟ್ ಆಗಲಿ ಹಾಕ್ಕೊಳ್ಳೇಬೇಕಿರುತ್ತೆ. ಬಟ್ ಇಟ್ ಈಸ್ ವರ್ತ್, ನಾವು ಅದನ್ನು ಹಾಕ್ಕೊಂಡ್ರು ಇಟ್ ಈಸ್ ವರ್ತ್. ಡ್ರೆಸ್ ಅಷ್ಟು ಚೆನ್ನಾಗಿದೆ, ಬಿಕಾಸ್ ನಾನು ಇದನ್ನ ಟ್ರೈ ಮಾಡಿದೆ. ಬಂದ ತಕ್ಷಣ ಟ್ರೈ ಮಾಡಿ ಇಟ್ಕೊಬೇಕಾ ಬೇಡವಾ ಆ್ಯಂಡ್ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ವಾ ಅಂತ ಹೇಳಿ ಫೈನಲ್ ಮಾಡಿದ್ಮೇಲೆ ನನಗೆ ಓಕೆ ಅನಿಸಿದ್ರೆ ಮಾತ್ರ ನಾನು ಅದನ್ನ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಜನಸ್ಯಾ ಬ್ರ್ಯಾಂಡಿಂದು. ಎಸ್, ಇದು ಒಂದು. ಈ ಡ್ರೆಸ್ನ ನೀವು ಆ್ಯಕ್ಚುಲಾಗಿ ಮೊನ್ನೆ ನಾನು ಶೇರ್ ಮಾಡಿರೋ ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕ್ಕೊಂಡಿರೋದು ನೋಡಿರ್ತೀರ. ಹೊಸದು ಈಶಾ ಫೌಂಡೇಶನ್ಗೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಹೊಸದಿತ್ತಲ್ವ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋದೆ. ಅಗೇನ್ ಇದೂ ಜನಸ್ಯಾ ಬ್ರ್ಯಾಂಡಿಂದು. ಆರೆಂಜ್ ಆ್ಯಂಡ್ ಪಿಂಕಿಶ್ ಫ್ಲವರ್ಸ್ ಇದೆ ಆರೆಂಜ್ ಡ್ರೆಸ್ ಮೇಲೆ. ಅದ್ರ ಜೊತೆಗೆ ಸಿಲ್ವರ್ದು ಸಣ್ಣ ಸಣ್ಣ ಲೈನ್ಸ್ ಇದೆ. ಇದೂ ಅಗೇನ್ ಫ್ರಿಲ್ಲಿಂದು. ಎಸ್, ಈ ಥರ ಇದೆ, ಫುಲ್ ಬಟನ್ಸ್ ಇದೆ. ದೆನ್ 3/4 ಸ್ಲೀವ್ಸ್ ಇದೆ, ಇಲ್ಲಿಗೆ ಚಿಕ್ಕ ಚಿಕ್ಕ ಗ್ಯಾದರಿಂಗ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದರೆ ಇದೇ ಥರ ಫ್ರಿಲ್ಸ್ ಇದೆ. ಬಟ್ ಇದು ಸೆಂಟರಲ್ಲಿ ಈ ಥರ ಸ್ಲಿಟ್ ಓಪನ್ ಇದೆ. ಅದು ನಡೀತಾ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನೀವು ತುಂಬ ಉದ್ದ ಇದ್ದರೆ ನಿಮಗೆ ಸ್ಲಿಟ್ ಸ್ವಲ್ಪ ಮೇಲೆಗೆ ಬರ್ಬೋದು. ನಾನು ಶಾರ್ಟ್ ಇರೋದ್ರಿಂದ ನೀ ಹತ್ರ ಸ್ಲಿಟ್ ಬರುತ್ತೆ, ನನಗೆ ಓಕೆ. ಇನ್ ಕೇಸ್ ನೀವು ತುಂಬ ಉದ್ದ ಇದ್ದರೆ ನಿಮಗೆ ನೀ ಮೇಲೆಗೆ ಈ ಸ್ಲಿಟ್ ಓಪನ್ ಆಗುತ್ತೆ, ಬಿಕಾಸ್ ತುಂಬ ಉದ್ದ ಕೊಟ್ಟಿದ್ದಾರೆ ಇದು ಸ್ಲಿಟ್. ನೀವು ಹಾಗಿದ್ರೆ ಬೇಕಿದ್ರೆ ಇನ್ನೊಂದು ಬಟನ್ನ ಕೆಳಗೆಲ್ಲಾದರೂ ಹಾಕ್ಸ್ಕೊಬೋದು, ಅವ್ರು ಒಂದು ಸ್ಟಿಚ್ನ ನೀವು ಕೆಳಗೆಲ್ಲಾದರೂ ಹಾಕಿ ಅದನ್ನ ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಆ ಥರ ಮಾಡ್ಬೋದು. ಬಟ್ ನನಗೆ ನೀವರೆಗೂ ಇರೋದಕ್ಕೆ ನನಗೆ ಕಂಫರ್ಟಬಲ್ ಆಗೇ ಇತ್ತು. ಅದು ಲೈಕ್ ಕಟ್, ಓಪನ್ ಕಟ್ ಕೊಟ್ಟಿರುವಂಥದ್ದು. ಅಗೇನ್ ಜನಸ್ಯಾ ಬ್ರ್ಯಾಂಡಿಂದು. ಡ್ರೆಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಸಿಂಥೆಟಿಕ್, ಐ ಥಿಂಕ್ ಜಾರ್ಜೆಟ್ ಆ ಥರ ಮೆಟೀರಿಯಲ್. ಎಷ್ಟೇ ವರ್ಷ ಎಷ್ಟೇ ಹೋಗಿದ್ರು ಫೇಡ್ ಔಟ್ ಆಗಲ್ಲ, ಏನೂ ಆಗಲ್ಲ. ಈ ಡ್ರೆಸ್ ಆ ಥರ ಇದೆ. ಲೈಕ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಇದು ಒಂದು. ಎಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಇದನ್ನು ಶಾಪ್ ಮಾಡಿದೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ. ಯಾವುದಾದ್ರೂ ಇಷ್ಟ ಇದ್ದರೆ ಹೋಗಿ ಶಾಪ್ ಮಾಡ್ಬೋದು. ಅಥವಾ ಲೇಡೀಸ್ಗೆ ಪ್ರಾಡಕ್ಟ್ಸ್ನ ನೋಡೋದು ಅಥವಾ ಡ್ರೆಸ್ಸಸ್ನ ನೋಡೋದು ಇಷ್ಟ ಅಲ್ವಾ, ಇಲ್ಲ ಅಂತ ಹೇಳಿದ್ರು ಹೋಗಿ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವಾಗಾದರೂ ಬೇಕಿದ್ದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಏನು ಶಾಪ್ ಮಾಡಬೇಕು, ಏನು ಶಾಪ್ ಮಾಡಬಾರ್ದು, ಆ್ಯಂಡ್ ಯಾವ ಪ್ರೈಸ್ ರೇಂಜ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇವಾಗ ಅಮೆಝಾನ್ ಅವ್ರದ್ದು ಲೈಕ್ ಗ್ರೇಟ್ ರಿಪಬ್ಲಿಕ್ ಸೇಲ್ ಡೇ ನಡೀತಾ ಇದೆ. ಸೊ ಈ ಟೈಮಲ್ಲಿ ನಿಮಗೆ 50 to 80% ಆಫರ್ಸ್ ಇರುತ್ತೆ. ಸೊ ಡೆಫಿನೆಟಾಗಿ ಆ್ಯಂಡ್ ಸೇಮ್ ಡೇ ಡೆಲಿವರಿ ಆಪ್ಷನ್ ಸಹ ಇದೆ. ಸೊ ಬ್ಯೂಟಿ ಪ್ರಾಡಕ್ಟ್ಸ್ ಮತ್ತು ಫ್ಯಾಷನ್ ಪ್ರಾಡಕ್ಟ್ಸ್ ಮೇಲೆ ಆಫರ್ ಇರೋದ್ರಿಂದ ಡೆಫಿನೆಟಾಗಿ ಇಟ್ ಈಸ್ ದ ರೈಟ್ ಟೈಮ್ ನೀವು ಹೋಗಿ ಶಾಪ್ ಮಾಡೋಕ್ಕೆ. ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಅಲ್ಲ, ಹಾಗಾಗಿ. ಸೊ ಎಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.